ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಎಲ್ಲ ಆಳುಗಳಿಗೂ ಮಜ್ಜಿಗೆನ ರೆಡಿ ಮಾಡಿದ್ವಿ ಕೊಡೋದಕ್ಕೆ ಅಂತ. ಇವಾಗ ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಹಾಕಿ ರೆಡಿ ಮಾಡಿ ತಗೊಂಡೋಗಿ ಕೊಡೋದು ಒಂದೇ ಬಾಕಿ. ಬೆಳಿಗ್ಗೆ ನಮ್ಮ ಅತ್ತೆ ಮಜ್ಜಿಗೆನೆಲ್ಲ ಕರೆದು ಇವತ್ತು ಬರ್ತಾರೆ, ಮೊಸರನ್ನೆಲ್ಲ ಕರೆದಿದ್ರು, ಹಾಲು ಬರ್ತಾರೆ ಅಂತ ಡೈಲಿ ಕಡಿತಾರೆ ನಮ್ಮ ಮನೆಯಲ್ಲಿ. ಇವತ್ತು ಆಳುಗಳಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡ್ವಿ. ಬಿಸಿಲಂತೂ ತುಂಬ ಇರುತ್ತಲ್ಲ, ಇವಾಗ ಜಾಸ್ತಿ ಕುಡಿತಾರೆ ಆಳುಗಳು ಮಜ್ಜಿಗೆನ. ಅದರಿಂದ ಅವರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ರೆಡಿ ಮಾಡಿದ್ವಿ. ಇವಾಗ ತಗೊಂಡೋಗಿ ಕೊಡಬೇಕು ಅವರಿಗೆ. ಅದಕ್ಕೆ ನಾನು ಮತ್ತು ಅತ್ತೆ ಇಬ್ಬರು ಹೋಗ್ತಾ ಇದ್ದೀವಿ. ಇವಾಗ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ. ಇವಾಗ ತಗೊಂಡು ಹೋದ್ವಿ. ಅರಿಶಿನ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ನಾನು. ನಿನ್ನೆ ಗಂಡಾಳುಗಳು ಸ್ವಲ್ಪ ಜನ ತುಂಬ್ತಾಯಿದ್ರು. ಹಾಗೆ ಇವತ್ತು ಹೆಣ್ಣಾಳುಗಳು ಬಂದಿದ್ರಲ್ಲ, ಅವ್ರ ಕೆಲಸ ಮುಗ್ದಿತ್ತು. ಇದು ಬೇಗ ಕ್ಲೀನ್ ಮಾಡಿಸ್ಬಿಡೋಣ. ಕ್ಲೀನ್ ಮಾಡಿದ್ಮೇಲೆ ಇದಕ್ಕೆಲ್ಲ ಔಷಧಿ ಹಚ್ಚಿಸ್ಬೇಕು. ಅದಕ್ಕೋಸ್ಕರ ಕ್ಲೀನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಿಟ್ಟಿದ್ರು ಅವ್ರನ್ನ ಕ್ಲೀನ್ ಮಾಡೋದಕ್ಕೆ. ಹಾಗೆ ಒಬ್ಬರು ಮಾತ್ರ ಗಂಡಾಳು ಇದನ್ನು ಹಿಡ್ಕೋತಾ ಇದ್ದರು, ಚೀಲನ. ನನ್ನ ಹಸ್ಬೆಂಡು ಇದ್ರು ಇಷ್ಟೋ ತನಕ ಹಿಡ್ಕೊಂಡು, ಇವಾಗಷ್ಟೇ ಹೋದರು. ಅದಕ್ಕೆ ನಮ್ಮ ಅತ್ತೆಗೆ ಎಲ್ಲರಿಗೂ ಮಜ್ಜಿಗೆ ಕೊಡೋದಕ್ಕೆ ಅಂತ ಹೋದರು ನಮ್ಮ ಅತ್ತೆ. ಹಾಗೆ ಕೊಡ್ತಾಯಿದ್ದಾರೆ ನೋಡಿ, ಕೊಟ್ಟರು ಆಳುಗಳ ಕೈಯಲ್ಲೇ ಅವರೇನೆ ಹಾಕೋತಾ ಇದ್ದಾರೆ ಮಜ್ಜಿಗೆನ. ಅಷ್ಟಕ್ಕೆ ನನ್ನ ಹಸ್ಬೆಂಡ್ ಇವಾಗ ಬಂದರು. ಅವರೆಲ್ಲೋ ಹೋಗಿದ್ರು ಅನಿಸುತ್ತೆ ಔಷಧಿ ತರೋದಕ್ಕೆ ಅಂತ. ಅದನ್ನು ಅರಿಶಿನ ಹಚ್ಚಬೇಕಲ್ಲ, ಔಷಧಿನ ತರೋದಕ್ಕೆ ಅಂತ ಏನೋ ಹೋಗಿದ್ರು ಅನಿಸುತ್ತೆ. ಏನಕ್ಕೆ ಹೋಗಿದ್ರು ಗೊತ್ತಿಲ್ಲ, ಆಮೇಲೆ ಹೇಳಬೇಕು. ಇವಾಗ ಅವರಿಗೆಲ್ಲ ಮಜ್ಜಿಗೆನ ಕೊಟ್ಟಿದ್ದೀವಿ. ಅವರೆಲ್ಲ ಕುಡಿತಾ ಇದ್ದಾರೆ ನೋಡಿ. ಅವರೇ ಇಸ್ಕೋಗಿ ಹಾಕ್ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಅಲ್ಲಿ ಮೂಟೆಗಳನ್ನು ಮಧ್ಯೆ ಇಟ್ಟಿದ್ರಲ್ಲ, ಹೋಗೋದಕ್ಕೆ ದಾರಿ ಇರಲಿಲ್ಲ. ಅದರಿಂದ ಅವ್ರ ಕೈಯಲ್ಲೇ ಕೊಟ್ವಿ, ಅವರೇ ಹಾಕ್ಕೋತಾ ಇದ್ದಾರೆ. ಮತ್ತು ಅದು ಆ ಕಡೆ ಗುಂಡಿ ಮಾಡಿದ್ದಾರೆ ಅರಿಶಿನ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ನನ್ನ ಮಗ ಸುಮ್ಮನೆ ತೀಟೆ ಮಾಡ್ತಿದ್ದ, ತಾನು ಮಜ್ಜಿಗೆ ಕುಡಿಬೇಕು ಅಂತ. ಅದಕ್ಕೆ ಉಪ್ಪು ಇದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಏನೂ ಹಾಕಿಲ್ಲದೆ ಇರೋ ಮಜ್ಜಿಗೆನ ಬಿಟ್ಕೊಟ್ವಿ. ಅವ್ರ ತಾತನ ಜೊತೆ ಮಾತಾಡ್ತಾ ಕುಡಿತಾ ಇದ್ದಾನೆ. ಹಾಗೆ ಅಲ್ಲಿ ಇವ್ರನ್ನ ಆಳುಗಳು ಕರ್ಕೊಂಡು ಹೋಗೋದಕ್ಕೆ ಅಂತ ಆಟೋದವ್ರು ಬಂದಿದ್ರು, ಡ್ರೈವರು. ಅವರು ಮಾತಾಡ್ತಾಯಿದ್ರು, ಅವ್ರಿಗೂ ಮಜ್ಜಿಗೆ ಕೊಟ್ಟಿದ್ರು. ಅವರು ಕುಡಿತಾ ಹಾಗೆ ಮಾತಾಡ್ತಿದ್ರು. ಅಷ್ಟಕ್ಕೆ ನಮ್ಮ ಪಪ್ಪಿ ಬಂತು ಅಲ್ಲಿಗೆ. ನೋಡಿ ಹೆಂಗೆ ಓಡಾಡ್ತಾ ಇದೆ. ಅದನ್ನು ಸ್ವಲ್ಪನೂ ಎದುರ್ಕೊಳ್ಳಲ್ಲ. ಮತ್ತು ಇವರು ಎಲ್ಲ ರೂಢಿಯಾಗಿ ಬಿಟ್ಟಿದ್ದಾರಲ್ಲ, ಅದಕ್ಕೇನು ಅನಿಸಲ್ಲ. ಇಲ್ಲಾಂದರೆ ಹೊಸಬ್ರು ಬಂದರೆ ತುಂಬ ಬೊಗಳುತ್ತೆ. ಇವಾಗ ಏನೂ ಇಲ್ಲ, ಅವರೆಲ್ಲ ಮಜ್ಜಿಗೆ ಕುಡಿತಾಯಿದ್ರು. ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅರಿಶಿನ ಎಲ್ಲ ಕಂಪ್ಲೀಟ್ ಆದಾಯಿತು. ಇವಾಗ ಇನ್ನೊಂದು ತೋಟಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದಾರೆ. ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಕುಡ್ಕೊಂಡು ಹೊಲದಲ್ಲಿ ಟೊಮೊಟೊ ಪೈರಿಗೆ ಔಷಧಿ ಉಯ್ಬೇಕು. ಅದಕ್ಕೆ ಎಲ್ಲರೂ ಹೋಗೋದಕ್ಕೆ ಅಂತ ರೆಡಿ ಆಗ್ತಾಯಿದ್ರು. ಇನ್ನೊಂದು ಸ್ವಲ್ಪ ಆಳು ಇನ್ನೊಂದು ತೋಟಕ್ಕೆ ಹೋಗಿದ್ದಾರೆ. ತುಂಬ ಜನ ಅಂದರೆ ಒಂದು 20 ಜನನಾದರೂ ಬರ್ತಾರೆ ಡೈಲಿ. ಅವರು ಬೇರೆ ತೋಟಕ್ಕೆ ಹೋಗಿದ್ದಾರೆ. ಸ್ವಲ್ಪ ಜನ ಅಂದರೆ ಒಂದು ಊರಲ್ಲಿ ತುಂಬ ಜನ ಬರ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರೆಲ್ಲ. ನಮಗೆ ಇವಾಗ ಅರಿಶಿನ ಸೀಸನ್ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡೋದಕ್ಕೆ ಮತ್ತು ಅದನ್ನೆಲ್ಲ ತುಂಬಿ ಇಡೋದಕ್ಕೆ ಅದಕ್ಕೆಲ್ಲ ಬೇಕು. ಅದರಿಂದ ಬೇರೆ ಊರಿಂದನೇ ಕರೆಸ್ಬೇಕು. ಒಂದೇ ಕಡೆ ಅಷ್ಟೊಂದು ಜನ ಸಿಗೋದಿಲ್ಲ. ಕೆಲಸ ಇದ್ದಾಗ ಅಥವಾ ಸೀಸನ್ ಟೈಮಲ್ಲಿ ಆಳುಗಳ ಕೊರತೆ ಆಗುತ್ತೆ. ಕೆಲಸ ಇದು ವ್ಯವಸಾಯ ಮಾಡೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಯಾವ ಥರ ಇದಾಗುತ್ತೆ ಅಂತ, ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತು ಇದು ಅರಿಶಿನ ನಮ್ಮದು ಬಿತ್ತನೆ ಮಡಗಿರೋದು ಅರಿಶಿನ ಇದು ನೋಡಿ. ಎಲ್ಲ ಇನ್ನೂ ಹೊಲಿದು ಅದಕ್ಕೆಲ್ಲ ಔಷಧಿ ಹಚ್ಚಿ ಆಮೇಲೆ ಎತ್ತಿ ಇಡಬೇಕು ಒಂದು ಕಡೆ. ಆಮೇಲೆ ಸುಮಾರು 1 ಮಂತ್ ಆದರೂ ಬಿಡಬೇಕು. ಆಮೇಲೆ ಇದನ್ನೆಲ್ಲ ಮತ್ತೆ ಇದು ಮಾಡ್ತಾರೆ, ನೆಡ್ತಾರೆ ಅರಿಶಿನ. ಬೆಡ್ ಹೊಡಿಸಿ ಅದಕ್ಕೆಲ್ಲ ಪ್ರೊಸೆಸಿಂಗ್ ಇದೆ. ಇದು ನೋಡಿ ಔಷಧಿ ಹಾಕಿ ಬಿಟ್ಟಿದ್ರು. ನಾನು ಹೋಗೋ ತನಕನೇ ಒಳ್ಳೆ ಮಜ್ಜಿಗೆ ಥರ ಕಾಣಿಸ್ತಾ ಇದೆ. ಏನೇ ಅನ್ಕೋಬೇಕು, ನೋಡಿದವರು ಎಷ್ಟು ಸೇಮ್ ವೈಟ್ಗೆ ಇದೆ, ಮಜ್ಜಿಗೆ ಥರನೇ. ಹಾಲು ಮಜ್ಜಿಗೆ ಯಾವ್ದಾದ್ರು ತಿಳ್ಕೊಬೋದು, ಆ ಥರ ಇದೆ ಔಷಧಿ ಹಾಕೋದಕ್ಕೆ. ಆಲ್ರೆಡಿ ನಾನು ಹೋಗೋ ತನಕನೇ ಒಂದು 5-6 ಹಚ್ಚಿ ಇಟ್ಬಿಟ್ಟಿದ್ರು ಆ ಸೈಡ್ಗೆ. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅದನ್ನು.
ಅಂದರೆ ನೋಡೋದಕ್ಕೆ ಅಂತ ಹಜ್ಜಿದ್ದಾರೆ ಅನಿಸುತ್ತೆ, ಅಥವಾ ಸಾಯಂಕಾಲ ಬಂದು ಹಜ್ಜುತ್ತಾರೋ ಏನೋ ಗೊತ್ತಿಲ್ಲ. ಹಜ್ಬೇಕಾದ್ರೆ ಯಾವ್ದು ಹಾಕಿದ್ದಾರೆ ಅಂತ ನೋಡ್ಬಿಟ್ಟು ವಿಡಿಯೋ ಮಾಡ್ತೀನಿ. ಮತ್ತು ಇವಾಗ ಅಜ್ಜಿ ಎಲ್ಲನೂ ಇಟ್ಟಿದ್ರು, ಅದನ್ನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಬಂದೆ. ಇನ್ನೇನು ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಆ್ಯಂಡ್ ಇನ್ನೂ ಹೆಚ್ಚಿನ ವ್ಲಾಗ್ ನಿಮಗೆ ಫಸ್ಟ್ ಬರಬೇಕು ಅನಿಸಿದ್ರೆ ನನ್ನ ಪೇಜ್ನ ಫಾಲೋ